ಇನ್ನು ಸೌತ್ ಆಫ್ರಿಕಾ, ಈ ಸೌತ್ ಆಫ್ರಿಕಾ ಟೀಮ್ ವಿಶೇಷತೆ ನಿಮಗೆ ಗೊತ್ತು, ತುಂಬ ಚೆನ್ನಾಗಿ ಲೀಗ್ ಸ್ಟೇಜಲ್ಲಿ ಆಡ್ಕೊಂಡು ಬರ್ತಾರೆ. ಇನ್ನು ನಾಕೌಟ್ಸ್ಗಳಲ್ಲಿ ಇವರು ಫೇಲ್ಯೂರ್ ಆಗ್ತಾರೆ, ಆ ಒತ್ತಡವನ್ನು ನಿಭಾಯಿಸೋದಕ್ಕೆ ಫೇಲ್ ಆಗ್ತಾರೆ. ಈ ಬಾರಿ ಸೌತ್ ಆಫ್ರಿಕಾದವರು ಒಂದು ಸ್ಟ್ರಾಂಗೆಸ್ಟ್ ಟೀಮನ್ನು ಕಳಿಸಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೌತ್ ಆಫ್ರಿಕಾ ಟೀಮಲ್ಲಿ ಓಪನರ್ಸ್ ಒಳ್ಳೆ ಪ್ಲೇಯರ್ಸ್, ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಆಲ್ರೌಂಡರ್ಸ್ ಚೆನ್ನಾಗಿದ್ದಾರೆ, ಸ್ಪಿನ್ ಡಿಪಾರ್ಟ್ಮೆಂಟ್ ಓಕೆ ಚೆನ್ನಾಗಿದೆ, ಫಾಸ್ಟ್ ಬೌಲರ್ಸ್ ಚೆನ್ನಾಗಿದ್ದಾರೆ. ಹಾಗಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ವಾ? ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲಿ ಇವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತಂದರೆ ಒನ್ಸ್ ಅಗೇನ್ ಇವರ ಟೆಂಪರ್ಮೆಂಟ್ ಮತ್ತು ನಾಕೌಟ್ ಸ್ಟೇಜಲ್ಲಿ ಆಗುವಂಥ ಎಫೆಕ್ಟ್. ಇವರು ನಾಕೌಟ್ ಸ್ಟೇಜಲ್ಲಿ ಇವ್ರು ಯಾಕೆ ಕುಸಿತಾರೆ, ಇವ್ರು ಯಾಕೆ ಚೋಕರ್ಸ್ ಆಗಿ ಹೊರಗೋಗ್ತಾರೆ, ಅದು ಸೌತ್ ಆಫ್ರಿಕಾ ಪ್ಲೇಯರ್ಸ್ಗೆ ಗೊತ್ತು. ನಾವೆಲ್ಲ ನೋಡ್ತಾ ಇದ್ದೀವಿ. ಈವನ್ T20 ವರ್ಲ್ಡ್ ಕಪ್ ಫೈನಲಲ್ಲಿ ಇಂಡಿಯಾಗೆ ಇನ್ನೇನು ಮ್ಯಾಚನ್ನು ಇಂಡಿಯಾವನ್ನು ಸೋಲಿಸಿ ಗೆದ್ದೇ ಬಿಟ್ಟರು ಅನ್ನೋರು ಸೋಲ್ತಾರೆ. ಇಂಥ ಸೌತ್ ಆಫ್ರಿಕಾ ಇಲ್ಲಿ ಲೀಗ್ ಸ್ಟೇಜಲ್ಲಿ ಹೇಗೆ ಆಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕೆಂತಂದರೆ ಲೀಗ್ ಸ್ಟೇಜಲ್ಲಿ ಕೂಡ ಅವರಿರೋದು ಒಂದು ಸ್ಟ್ರಾಂಗ್ ಗ್ರೂಪ್. ಅಲ್ಲಿ ಸಮಾನವಾದಂತಹ ತಂಡಗಳಿದ್ದಾವೆ. ಇನ್ನೊಂದು ಟೀಮ್ ಅಫ್ಘಾನಿಸ್ತಾನ ಇದೆ, ಅವರನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಂಗ್ಲೆಂಡ್, ಆಸ್ಟ್ರೇಲಿಯಾ ಎಲ್ಲ ಟೀಮು ಸ್ಟ್ರಾಂಗ್ ಇರೋದ್ರಿಂದ ಸೌತ್ ಆಫ್ರಿಕಾಕ್ಕೆ ಒಂದು ಭಾಳಷ್ಟು ಪ್ರಬಲ ಸ್ಪರ್ಧೆ ಎದುರಾಗೋದ್ರಲ್ಲಿ ಯಾವ ಡೌಟ್ ಇಲ್ಲ.